ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯೂನಿವರ್ಸಿಂದ ನಿಮಗೆ ಬರ್ತಿರುವಂತಹ ಅರ್ಜೆಂಟ್ ಮೆಸೇಜ್ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಪ್ರಕೃತಿಯಿಂದ ನಿಮಗೆ ಯಾವ ವಿಚಾರ, ಯಾವ ಮೆಸೇಜ್ ನಿಮಗೆ ಕೊಡ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ಏನಾಗುವಂಥದ್ದಿದೆ, ಯಾವ ಬದಲಾವಣೆನ ನಿಮ್ಮ ಲೈಫಲ್ಲಿ ನೀವು ತರಬೇಕು ಅನ್ನುವಂತಹ ಮೆಸೇಜ್ ನಿಮಗೆ ಯೂನಿವರ್ಸ್ ತಿಳಿಸ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಾನು ನಿಮ್ಮ ಮುಂದೆ ಕೆಲ ಕಾರ್ಡ್ಸ್ಗಳನ್ನ ಇಡ್ತಾ ಹೋಗ್ತೀನಿ. ಓಕೆ, ಯೂನಿವರ್ಸಿಂದ ನಿಮಗೆ ಬರ್ತಿರುವಂತಹ ಅರ್ಜೆಂಟ್ ಮೆಸೇಜ್ ಏನಾಗಿದೆ, ನಿಮ್ಮ ಫ್ಯೂಚರ್ ಬಗ್ಗೆ ಯಾವ ಸೂಚನೆ ಸಂದೇಶ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗ್ತಾ ಇದೆ. ಯಾವೆಲ್ಲ ಬದಲಾವಣೆ ನಿಮ್ಮ ಲೈಫಲ್ಲಿ ತರಬೇಕು ಅಥವಾ ಯಾವ ಬದಲಾವಣೆ, ಅದ್ಭುತ ಬದಲಾವಣೆ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಈ ಎಲ್ಲ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ನಿಮ್ಮ ಎನರ್ಜೀಸ್ಗಳ ಬಗ್ಗೆನೂ ಕೂಡ ಯೂನಿವರ್ಸ್ ಏನು ಹೇಳ್ತಾ ಹೋಗುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಆಗಿರಬಹುದು, ನಿಮ್ಮ ಫ್ಯೂಚರ್ ಬಗ್ಗೆ ಆಗಿರಬಹುದು, ಹಾಗೆ ನಿಮ್ಮ ರಿಲೇಷನ್ಶಿಪ್ಗಳ ಬಗ್ಗೆ ಆಗಿರಬಹುದು, ಏನು ಮೆಸೇಜ್ ಬರುತ್ತೆ, ಹಾಗೆ ನಿಮ್ಮ ಭವಿಷ್ಯದ ಬಗ್ಗೆ ನೀವು ತಿಳ್ಕೊಳ್ಳೋದಾದರೆ ಏನಿದೆ, ಫ್ಯೂಚರ್ ಪ್ರಿಡಿಕ್ಷನ್ಸ್ಗಳು ಯಾವುದಿದೆ ಅನ್ನೋದು ಕೂಡ ನೀವು ಪರ್ಸ್ನಲ್ ಆಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡಿಕೊಂಡು ನೀವು ತಗೊಳ್ಬೋದು. ಹಾಗೆ ಕೆಲವು ಕ್ರಿಸ್ಟಲ್ಸ್ಗಳನ್ನ ಈ ಪಾಸ್ಟ್ ವೀಡಿಯೋಸ್ಗಳಲ್ಲಿ ಬಹಳಷ್ಟು ತೋರಿಸಿರ್ತೀನಿ. ಅದನ್ನು ನಿಮ್ಗೆ ಯಾವ್ದು ಬೇಕು, ಯಾವ್ದು ಸರಿ ಅನಿಸುತ್ತೆ ಅದನ್ನು ನೀವು ತೊಗೊಳ್ಬೋದು. ಪ್ಯೂರ್ 100% ಸರ್ಟಿಫೈಡ್ ಕ್ರಿಸ್ಟಲ್ಸ್ಗಳಾಗಿರುತ್ತೆ. ಪ್ರತಿಯೊಂದು ಕ್ರಿಸ್ಟಲ್ಗಳು ಕೂಡ ನಾನು ಜೈಪುರಿಂದ ನಿಮಗೆ ತರಿಸ್ಕೊಡುವಂಥದ್ದಾಗಿರುತ್ತೆ. ಓಕೆ, ಯಾರೆಲ್ಲ ಮೊದಲನೆಯ ಸ್ಟೋನ್, ನಿಮ್ಮ ಮುಂದೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ, 3 ಸ್ಟೋನ್ಗಳ ಕೆಳಗಡೆ 3 ಕಾರ್ಡ್ಸ್ಗಳನ್ನು ಕೂಡ ಇಟ್ಟಿದ್ದೀನಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ನೀವೇನಾದರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಯೂನಿವರ್ಸ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಹೊಸ ಯೋಚನೆ, ಹೊಸ ಆ್ಯಕ್ಷನ್ನ ನೀವು ತೊಗೊಳ್ತೀರಿ. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಅದ್ಭುತ ಬದಲಾವಣೆನ ನಿಮ್ಮ ಜೀವನಕ್ಕೆ ತರುವಂತಹ ಯೋಚನೆ ಈ ಒಂದು ವೀಕ್ನಲ್ಲಿ, ಈ ಒಂದು ವಾರದಲ್ಲಿ ನೀವು ತೊಗೊಂಡು ಬರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಇಷ್ಟು ದಿವಸ ಮುಂದೆ ಹೆಜ್ಜೆ ಇಡೋದಕ್ಕೆ ಬಹಳಷ್ಟು ಹೆದರ್ಕೊಳ್ತಾ ಇದ್ರಿ ಅಥವಾ ಬಹಳಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ರಿ, ಬಟ್ ಆದರೆ ಸಡನ್ನಾಗಿ ಯಾವುದೋ ಒಂದು ಸ್ಟೆಪ್ನ ಮುಂದೆ ಇಡ್ತಾ ಇದ್ದೀರಿ. ಆ ಅರ್ಜೆಂಟ್ ಆ ಮೆಸೇಜ್ ನಿಮಗೆ ಈ ರೀತಿ ಕನ್ವೆ ಮಾಡ್ತಾ ಇದೆ ಯೂನಿವರ್ಸ್. ಓಕೆ, ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಅಂತ ಹೇಳಿ ಅಚಾನಕ್ಕಾಗಿ ಬಹಳಷ್ಟು ದಿನಗಳಿಂದ ಹಣದ ವಿಚಾರವಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡಿದ್ರಿ, ಅಥವಾ ಬಹಳಷ್ಟು ಈ ಹಿಂದೆ ಆ ದುಡ್ಡಿನ ವಿಚಾರವಾಗಿ ಬಹಳಷ್ಟು ಒದ್ದಾಟಗಳನ್ನು ನೀವು ಮಾಡಿದ್ರಿ, ಬಟ್ ಈಗ ಅದ್ರ ಬಗ್ಗೆ ಹೋಪ್ ಕಳ್ಕೊಂಡಿದ್ರಿ. ಬಟ್ ಆದರೆ ನಿಮಗೆ ತಿಳಿಯದಂತೆ ಈ ಒಂದು ವಾರದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಬರುವಂಥದ್ದು, ಅಥವಾ ಗೊತ್ತಿಲ್ಲ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರೇನಾದರೂ ಆಗಿದ್ದರೆ ಸಡನ್ನಾಗಿ ಹಣ ಬರುವಂಥದ್ದು. ನೋಡಿ, ನಾನೊಂದು ಗ್ರೀನ್ ಅವೆಂಚುರಿನ್ ಅಂತ ಹೇಳಿ ಕ್ರಿಸ್ಟಲ್ನ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಾಗಿ ನಾನು ಸುಮಾರು 10 ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಏನಾದರೂ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಸೆಂಡ್ ಮಾಡಬೇಕಾಗತ್ತೆ. ಇದು ಗ್ರೀನ್ ಅವೆಂಚುರಿನ್ ಪ್ಯೂರ್ ಆಗಿರುತ್ತೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ಏನು ಯೂಸು ಅಂತ ಹೇಳಿದ್ರೆ ಸಡನ್ ಲಕ್ ಕ್ರಿಯೇಟ್ ಆಗುತ್ತೆ ಇದು. ಹಾಗೆ ನಿಮ್ಮ ಮೈಂಡಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಅದು ಸಡನ್ನಾಗಿ ಆಗುವಂತಹ ಕೆಲಸ ಈ ಗ್ರೀನ್ ಅವೆಂಚುರಿನ್ ಮಾಡ್ತಾ ಹೋಗುತ್ತೆ. ಇದು ಪ್ಯೂರ್ ಕ್ರಿಸ್ಟಲ್ ಆಗಿರುತ್ತೆ. ಇದನ್ನು ಎನರ್ಜೈಸ್ ನಿಮ್ಮ ಹೆಸರಿಗೆ ನೀವು ಮಾಡ್ಕೊಳ್ಬೇಕಾಗತ್ತೆ. ಗುಡ್ ಲಕ್ ಕ್ರಿಯೇಟ್ ಆಗುತ್ತೆ. ಬಹಳಷ್ಟು ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರಾಗಿರ್ಬೋದು, ಬಹಳಷ್ಟು ಬಿಸ್ನೆಸ್ ಮ್ಯಾನ್ಸ್ಗಳು ಈ ಕ್ರಿಸ್ಟಲ್ಸ್ನ ನನ್ನ ಹತ್ರ ತೊಗೊಂಡಿದ್ದೀರಿ. ಬಹಳಷ್ಟು ಅದರ ರಿವ್ಯೂನು ಕೂಡ ಬಹಳಷ್ಟು ಹೇಳಿದಿರಿ. ಸೊ ಯಾರಿಗೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ಕಮ್ ನೋಡಬೇಕಾಗತ್ತೆ, ಲಕ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ, ಗ್ರೀನ್ ಅವೆಂಚುರಿನ್ನ ನೀವು ತಗೊಳ್ಬಹುದು. ಓಕೆ, ಹಾಗೆ ಇಲ್ಲಿ ಸ್ಟ್ರೆಸ್ ಅಂತ ಹೇಳಿ ತೋರಿಸ್ತಾ ಇದೆ. ಈ ಒಂದು ವಾರಗಳಲ್ಲಿ ಕೆಲವು ಸ್ಟ್ರೆಸ್ ಮಾಡ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು. ಬಟ್ ಯೂನಿವರ್ಸ್ ಏನು ಹೇಳ್ತಾ ಇದೆ ನಿಮ್ಮ ಎನರ್ಜಿ ವಿಚಾರವಾಗಿ, ಈಗಲೂ ಕೂಡ ಯಾವುದು ಸ್ಟ್ರೆಸ್ನಲ್ಲೇ ಇದ್ದೀರಿ. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, ಸುಮ್ಮನೆ ಗಾಬರಿಗಳನ್ನು ಮಾಡ್ಕೊಳ್ಳುವಂಥದ್ದು, ಸುಮ್ಮನೆ ಯೋಚನೆಗಳನ್ನು ಮಾಡ್ಕೊಳ್ಳುವಂಥದ್ದು, ಪಾಸ್ಟಲ್ಲಿ ಆಗಿರುವಂಥದ್ದು, ಪ್ರೆಸೆಂಟಲ್ಲಿ ಏನೋ ಆಗ್ತಾ ಇರುವಂಥದ್ದು, ಇದ್ರ ಬಗ್ಗೆ ಬಹಳಷ್ಟು ಸ್ಟ್ರೆಸ್ ಏನು ತೊಗೊಳ್ತಾ ಇದ್ದೀರಲ್ಲ ಅದರಿಂದ ಒಂದಷ್ಟು ಹೀಲ್ ಆಗಬೇಕಾಗತ್ತೆ, ಸಮಾಧಾನವಾಗಿರಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀವು ಸ್ಟ್ರೆಸ್ ಏನಾದರೂ ರಿಲೀಫ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಮೈಂಡಲ್ಲಿ ಬೇರೆ ಹೊಸ ಯೋಚನೆಗಳು, ಹೊಸ ಹಾದಿಗಳು, ಹೊಸ ದಾರಿ ಕಾಣಿಸೋದಕ್ಕೆ ಶುರು ಆಗುತ್ತೆ. ಹಾಗೆ ಪಟ್ಟ
ಏನೋ ಒಂದು ಒಳ್ಳೆ ಐಡಿಯಾನು ಕೂಡ ಬರುವಂಥದ್ದಿದೆ. ಸ್ಟ್ರೆಸ್ನೇ ನೀವು ಇಟ್ಕೊಂಡು ಕೂತ್ಕೊಂಡಿದ್ರೆ, ನಿಮ್ಮ ಎನರ್ಜಿಯನ್ನೇ ನೀವು ವೀಕ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನೀವು ಹೇಗೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ? ಸೊ ಹಾಗಾಗಿ ಯೂನಿವರ್ಸಿಂದ ಈ ಮೆಸೇಜ್ ಬರ್ತಾ ಇದೆ. ಬಟ್ ಆದರೆ ಈ ವೀಕಲ್ಲಿ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ನಿಮ್ಮ ಕೈಯಲ್ಲಿ ಹಣಕಾಸು ಆಡುವಂಥದ್ದು ಅಥವಾ ಬಹಳಷ್ಟು ದಿನಗಳಿಂದ ಲೋನ್ಸ್ಗಳೇನಾದರೂ ಅಪ್ಲೈ ಮಾಡಿದರೆ ಆ ಲೋನ್ ಆಗುವಂತಹ ಸಾಧ್ಯತೆಗಳು ಕೂಡ ಈ ಒಂದು ವಾರದಲ್ಲಿ ನಾನು ನೋಡ್ತಾ ಇದ್ದೀನಿ. ಬಟ್ ಹಣಕಾಸಿನ ವಿಚಾರದಲ್ಲಿ ಸಡನ್ನಾಗಿ ಬರುವಂಥದ್ದು ಕೂಡ, ಧನಾಗಮನ ನಿಮ್ಮ ತಕ್ಕೆ ಬರುವಂಥದ್ದು ಕೂಡ ಇಲ್ಲಿದೆ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ನಾನಿಲ್ಲಿ ಒಂದು ರೀಡಿಂಗ್ನ ನಾನು ನೋಡೋದಾದರೆ ಇಲ್ಲಿ ನಿಮ್ಮ ಹಣಕಾಸಿನ ವಿಚಾರವಾಗಿ ನಾನಿಲ್ಲಿ ನೋಡೋದಾದರೆ ಯಾವುದೋ ಒಂದು ಕೆಲಸ ಆಗಬೇಕಾಗಿತ್ತು, ನಿಧಾನ ಆಗ್ತಾ ಇದೆ. ಅದು ಹಾಗೇ ನೀವೇನು ಮಾಡಬೇಕಾಗತ್ತೆ, ಕೆಲವೊಂದು ವಿಚಾರಗಳು ಬಹಳಷ್ಟು ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗತ್ತೆ. ಹಣದ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಬಹಳಷ್ಟು ಜವಾಬ್ದಾರಿಗಳಿಂದ ನೀವು ನೋಡ್ಕೊಳ್ಬೇಕಾಗತ್ತೆ. ಹಣಕಾಸಿನ ವಿಚಾರವಾಗಿ ಏನಾದರೂ ನಿಮ್ಮ ಹತ್ರ ಯಾಕೆಂದರೆ ನೀವು ಹಣ ಒಂದಷ್ಟು ಕಡಿಮೆ ಮಟ್ಟದಲ್ಲಿ ಇದ್ರೂ ಕೂಡ ನಿಮ್ಮ ಹತ್ರ ಏನೋ ಜಾಸ್ತಿ ಇದೆ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಎಲ್ಲ ನಿಮ್ಮ ಲೈಫಲ್ಲಿ ಇದೆ ಅಂತ ಹೇಳಿ ತೋರಿಸ್ಕೊಳ್ದೆ ಇದ್ರೂ ಕೂಡ ನೀವು ಆ ರೀತಿ ಕಾಣಿಸ್ಕೊಳ್ತೀರಿ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಹಣಕಾಸಿನ ವಿಚಾರವಾಗಿ ನೀವು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಈ ರೀತಿ ಎಲ್ಲ ಯೋಚನೆ ಮಾಡಿ ನಿಮ್ಮ ಹಣನ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ಗಳಲ್ಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಹಣಕಾಸು ಇದೆ ಅಂತ ಹೇಳಿ ಸುಮ್ಮನೆ ಮುನ್ನುಗ್ಗೋದಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಜವಾಬ್ದಾರಿ ಇರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ಹಣಕಾಸಿನ ವಿಚಾರದಲ್ಲೂ ಕೂಡ ಅಷ್ಟೇ ಜವಾಬ್ದಾರಿ ತಗೊಂಡು ನೀವು ಮುಂದೆ ಮುನ್ನುಗ್ಗಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಭೂಮಿ ವಿಚಾರವಾಗಿ ಏನಾದರೂ ನೋಡೋದಾದರೆ, ಆ ಭೂಮಿ ವಿಚಾರದಲ್ಲೂ ಹಣ ಇನ್ವೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ದುಡ್ಡಿನ ವಿಚಾರದಲ್ಲಿ ಏನೋ ನೋಡ್ತಾ ಇದ್ದರೆ ಅದು ಕೂಡ ನಿಧಾನವಾಗಿ ನಿಮ್ಮ ಹತ್ರ ಸೇರುವಂಥದ್ದಿದೆ. ಇಲ್ಲಿ ಡಿಸ್ಟೆಂಟ್ ಹಾರಿಝನ್ಸ್ ಅಂತ ಹೇಳಿ ತೋರಿಸ್ತಾ ಇದೆ. ಸಡನ್ ಆಗಿ ನಿಮಗೆ ಯಾರೋ ಹೊಗಳುವಂಥದ್ದು, ಅಥವಾ ನೀವು ಇನ್ನೊಬ್ಬರ ಲೈಫಲ್ಲಿ ಹೀರೋ ರೀತಿಯಲ್ಲಿ ಅಥವಾ ಹೀರೋಯಿನ್ ರೀತಿಯಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ನಿಮಗೆ ಈ ವಾರದಲ್ಲಿ ಏನಿದೆಯಲ್ಲ, ಬಹಳಷ್ಟು ಪ್ರಶಂಸೆ ಕೊಡುವಂಥದ್ದು, ಹೊಗಳುವಂಥದ್ದು, ನಿಮ್ಮ ಅಂದದ ಬ್ಯೂಟಿ ಬಗ್ಗೆ ಹೊಗಳುವಂಥದ್ದು, ನಿಮ್ಮ ಕೆಲಸಗಳ ಬಗ್ಗೆ ಹೊಗಳುವಂಥದ್ದು, ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಹೊಗಳುವಂಥದ್ದು, ನಿಮಗೆ ಒಂದು ಒಳ್ಳೆಯ ಕೀರ್ತಿ, ಹೆಸರುಗಳು ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಯೂನಿವರ್ಸಿಂದ ಆ ರೀತಿ ಒಂದು ಮೆಸೇಜ್ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಮನೆಗಳಲ್ಲಿ ಬಹಳಷ್ಟು ದಿನಗಳಿಂದ ಕೆಲಸ ಮಾಡ್ಕೊಂಡು ಬರ್ತಿರ್ತೀರಿ, ಬಹಳಷ್ಟು ದಿನಗಳಿಂದ ತ್ಯಾಗಗಳನ್ನು ಮಾಡ್ಕೊಂಡಿರ್ತೀರಿ, ಎಲ್ಲ ಇರುತ್ತೆ. ಬಟ್ ಆದರೆ ಅದರ ತಕ್ಕ ಹಾಗೆ ಪ್ರಶಂಸೆಯನ್ನು ಕೊಡ್ತಾ ಇರೋದಿಲ್ಲ ಹಿರಿಯರು. ಬಟ್ ಆದರೆ ಈ ವೀಕಲ್ಲಿ ನಿಮಗೆ ನೀವು ಮಾಡಿದಂತಹ ಕೆಲಸ ಸರಿ ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಹೆಸರುಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಫ್ರೆಂಡ್ಲಿನೆಸ್ ಅಂತ ಹೇಳಿ ಬರ್ತಾ ಇದೆ. ಬಹಳಷ್ಟು ದಿನಗಳಿಂದ ನೀವೇನಾದರೂ ಕೆಲವು ವ್ಯಕ್ತಿಗಳಿಂದ ದೂರ ಇದ್ದರೆ, ಅಥವಾ ಕೆಲವರು ಮಾಡಿದಂಥದ್ದು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದಂಥದ್ದು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೇ ಏನಾದರೂ ಸಾಧಿಸಿದರೆ ಅದರಿಂದ ನೀವು ಓಪನ್ ಅಪ್ ಆಗ್ತೀರಿ, ಹೊರಗಡೆ ಬರ್ತೀರಿ, ಮತ್ತು ಆ ಫ್ರೆಂಡ್ಸ್ ಜೊತೆಗೆ ಮತ್ತು ಆ ಸಂಬಂಧಗಳ ಜೊತೆಗೆ ಸರಿ ಹೋಗುವ ಸಾಧ್ಯತೆಗಳಿದೆ. ನಿಮ್ಮ ಬಗ್ಗೆ ಬೇರೆ ವ್ಯಕ್ತಿಗಳು ತಪ್ಪಾಗಿ ತಿಳ್ಕೊಂಡಿರ್ಬೋದು, ಅಥವಾ ಬೇರೆ ವ್ಯಕ್ತಿಗಳ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿರ್ಬೋದು. ಬಟ್ ಆದರೆ ಮತ್ತೆ ಸರಿ ಹೋಗುವಂತಹ ಸಾಧ್ಯತೆಗಳಿದೆ. ನಿಮ್ಮ ಮನಸ್ಸನ್ನು ಅವರು ಸರಿಯಾದ ರೀತಿಯಲ್ಲಿ ರೀಡ್ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಅವರು ನಿಮ್ಮ ಮನಸ್ಸುಗಳನ್ನು ಸರಿಯಾದ ರೀತಿಯಲ್ಲಿ ರೀಡ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಹಾಗೆ ಇಲ್ಲಿ ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ ಮೆಜಿಷಿಯನ್ ಬರ್ತಾ ಇದೆ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಒಂದಷ್ಟು ಯಾವುದೇ ಒಂದು ಕೆಲಸದ ವಿಚಾರವಾಗಿ ಏನಾದರೂ ಈ ರೀಡಿಂಗ್ನ ನೋಡ್ತಾ ಇದ್ದರೆ, ಅಥವಾ ಯಾವುದೋ ಒಂದು ನನ್ನ ಜೀವನದಲ್ಲಿ ಆಗ್ತಾನೆ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಕುಲ ದೇವರುಗಳಿಗೆ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಕುಲ ದೇವರನ್ನ ಭೇಟಿ ಮಾಡುವಂತಹ ವಾರ ಇದಾಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಆ ದೇವಸ್ಥಾನಗಳಿಗೆ ಹೋಗುವಂಥದ್ದಾಗಿರಬಹುದು. ಒಂದು ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ರೀತಿ ಕೆಲಸ ಆಗುವಂಥದ್ದು ಕೂಡ ಇದೆ. ನಿಮಗೆ ಯೂನಿವರ್ಸಿಂದ ಬರ್ತಿರುವಂತಹ ಅರ್ಜೆಂಟ್ ಮೆಸೇಜ್ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಕುಲ ದೈವ ಆಗಿರ್ಬೋದು, ದೇವತೆ ಆಗಿರಬಹುದು, ನಿಮ್ಮ ಗ್ರಾಮ ದೇವತೆ ಆಗಿರಬಹುದು, ಅಲ್ಲಿಗೆ ಭೇಟಿ ಕೊಡ್ತೀರಿ ಅನ್ನೋದು ಕೂಡ ಇದೆ ಇಲ್ಲಿ. ಹಾಗೆ ಒಂದಷ್ಟು ನಿಮ್ಮ ಕೆಲಸಗಳನ್ನು ಭಗವಂತನೇ ನಿಂತು ನಡೆಸ್ಕೊಡ್ತಾನೆ ಮುಂದಕ್ಕೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೋ ಒಂದು ಬಹಳಷ್ಟು ದಿನಗಳಿಂದ ನೀವು ಯೋಚನೆ ಮಾಡ್ತಾ ಇದ್ರಿ, ಭಗವಂತನೇ ನಿಂತು ಮುಂದಕ್ಕೆ ನಡೆಸ್ಕೊಡ್ತಾನೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಟಾಯ್ಲ್ ಆ್ಯಂಡ್ ಲೇಬರ್ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಏನೇ ಕೆಲಸ ಮಾಡಿದ್ರೂ ಕೂಡ ನಾನು ಒಂದು ರೀತಿ ಮನೆಯಲ್ಲಾಗಿರಬಹುದು, ಒಂದು ಹಾಳಿನ ರೀತಿ ನನಗೆ ಟ್ರೀಟ್ ಮಾಡ್ತಾ ಇದ್ದಾರೆ.
ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನೀವು ಕೆಲಸ ಮಾಡುವಂತಹ ಜಾಗಗಳಲ್ಲಿ ಬೇರೆಯವ್ರಿಗೆ ಹೊಗಳುವಂಥದ್ದು, ಬೇರೆಯವ್ರಿಗೆ ನೀವು ಏನಿದೆ ಅಲ್ಲ, ಬೇರೆಯವರು ನಡೆಯೋದಕ್ಕೆ ಒಳ್ಳೆ ದಾರಿ ಮಾಡಿಕೊಡ್ತಾ ಇದ್ದೀರಿ. ಬಟ್ ನಿಮ್ಮ ಜೀವನಕ್ಕೂ ಕೂಡ ನೀವು ಒಂದು ರೀತಿ ಗತ್ತಿನಲ್ಲಿ ಇರಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವಾಗಲೂ ಚಿಕ್ಕವರ ರೀತಿಯಲ್ಲಿ ಯಾರೋ ಕರೆದು ಬಿಟ್ರು ಅಂತ ಇಮಿಡಿಯೇಟಾಗಿ ಅವ್ರ ಜೊತೆಗೆ ಹೋಗುವಂಥದ್ದು, ಯಾರೋ ಏನೋ ಕೆಲಸ ಹೇಳ್ಬಿಟ್ರು ಅಂತ ಹೇಳಿ ಇಮಿಡಿಯೇಟಾಗಿ ಮಾಡುವಂಥದ್ದು, ಇದೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಗತ್ತುಗಳನ್ನು ಬಹಳಷ್ಟು ಕಡಿಮೆ ಮಾಡುತ್ತೆ. ಒಂದು ರೀತಿ ಕೆಲಸಗಾರರ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ತಾ ಹೋಗ್ತೀರಿ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ತನನ ನೀವು ಬಿಟ್ಕೊಡ್ಬೇಡಿ, ನಿಮ್ಮ ಗತ್ತನ್ನು ನೀವು ಬಿಟ್ಕೊಡ್ಬೇಡಿ. ಪ್ರತಿಯೊಬ್ಬ ಮನುಷ್ಯನಿಗೆ ಹಣ ಇಲ್ದಿದ್ರೂ ಪರವಾಗಿಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂತಹ ಒಂದು ಗತ್ತು ಗಾಂಭೀರ್ಯ ಇರುತ್ತೆ. ಓಕೆ, ಸೊ ಅದೇ ರೀತಿ ಗತ್ತಿನಲ್ಲಿ ನೀವು ಇರಬೇಕಾಗತ್ತೆ ಅನ್ನುವಂತಹ ಒಂದು ಮೆಸೇಜ್ ಕೂಡ ಯೂನಿವರ್ಸ್ ಕೊಡ್ತಾ ಇದೆ. ಕಂಟ್ರೋಲ್ ಬರ್ತಾ ಇದೆ. ಬಹಳಷ್ಟು ದುಃಖಗಳಾಗಿರ್ಬಹುದು, ಸ್ಟ್ರೆಸ್ ಆಗಿರ್ಬಹುದು, ನೋವುಗಳಾಗಿರ್ಬಹುದು, ಏನೇ ಆಗಿರ್ಬೋದು, ಅದನ್ನು ಎಮೋಷನ್ಸ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ತೋರಿಸುತ್ತೆ. ಸಿಟ್ಟೇನಾದರೂ ಜಾಸ್ತಿ ಬರ್ತಾ ಇದೆ, ಅದನ್ನು ಕೂಡ ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಕುಲ ದೇವರನ್ನ ಭೇಟಿಯಾಗಿ ಕುಲ ದೇವರ ಮೊರೆ ಹೋಗಬೇಕಾಗತ್ತೆ ಅನ್ನುವಂತಹ ಮೆಸೇಜ್ ಕೂಡ ಇಲ್ಲಿ ಯೂನಿವರ್ಸ್ ಕೊಡ್ತಾ ಇದೆ. ಸೊ ಇಲ್ಲಿ ಎಷ್ಟೇ ಕೆಲಸ ಮಾಡಿದ್ರೂ ಹೆಸರು ಬರ್ತಾ ಇಲ್ಲ, ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಮ್ಮನ್ನು ದುಡಿಸ್ಕೊಳ್ತಾ ಇದ್ದಾರೆ. ಎಲ್ಲೇ ಆಗಿರ್ಬೋದು, ನಿಮ್ಮ ಮನೆಗಳಲ್ಲೇ ಆಗಿರ್ಬೋದು, ಏನೇ ಆಗಿರ್ಬೋದು, ಸ್ವಲ್ಪ ನೀವು ಅವ್ರು ಹೇಳಿದ ಕೂಡಲೇ ಮಾಡಿಬಿಡುವಂಥದ್ದು, ಅವ್ರು ಹೇಳಿದ ಕೂಡಲೇ ನೀವು ಅವ್ರ ಕಾಲಿನಲ್ಲಿ ತೋರಿಸೋದನ್ನು ತಲೆ ಮೇಲೆ ಇಟ್ಕೊಂಡು ಮಾಡುವಂಥದ್ದು, ಅದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಏನೇ ಎಮೋಷನ್ಸ್ಗಳನ್ನಾಗಿರ್ಬೋದು, ಏನೇ ಸಿಂಪತಿಗಳನ್ನಾಗಿರ್ಬೋದು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ತುಂಬ ದೊಡ್ಡ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತೀರಿ. ಆ ಥರ ನೀವು ಇಲ್ಲದೆ ಹೋದರೆ ಒಂದು ರೀತಿ ಕೆಲಸಗಾರರ ರೀತಿಯಲ್ಲಿ ನಿಮ್ಮನ್ನು ನೋಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ತೋರಿಸುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.